ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, ಲ್ಯಾಪ್ಸ್ ಆಗಿದೆ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. ಇನ್ನೆಲ್ಲ ರನ್ನಿಂಗ್ ಇದೆ. ಎಫ್ಸಿನೂ ರನ್ನಿಂಗ್ ಇದೆ ಸರ್. ಎಫ್ಸಿ ರನ್ನಿಂಗ್ ಇದೆ, ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ. ನೀವೇ ರನ್ನಿಂಗ್ ಮಾಡಿಸ್ಕೊಡ್ತಾರೆ, ನೆಕ್ಸ್ಟ್ ಕಸ್ಟಮರ್ ತಗೊಂಡ್ರೆ ರನ್ನಿಂಗ್ ಮಾಡಿಸ್ಕೋಬೇಕು. ಅವರೇ ಮಾಡಿಸ್ಕೊತೀನಿ ಅಂದ್ರೆ ಮಾಡಿಸ್ಕೊಳ್ಳಿಲ್ಲ ನಾವೇ ಮಾಡಿಸ್ಕೊಡ್ತೀವಿ. ಆಪ್ಷನ್ ಕೊಡ್ತೀರಾ? ಹೌದು ಸರ್. ನಮಸ್ಕಾರ ವೀಕ್ಷಕರೇ, NBN ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ಬುಕ್ ಪೇಜ್ ಆಗಿ ಸರ್ ನಿಮ್ಗೆ ಆತ್ಮ ಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮ ಕಡೆ ಒಂದು 2017 ಮಾಡಲು ಮಾರುತಿ ಸುಜುಕಿ ಶಿಫ್ಟ್ ಡಿಸೈರ್ ಟೂರಿಸ್ಟ್ ಗಾಡಿ ಮಾರಾಟಕ್ಕೆ ಬಂದಿದೆ. ಓನರ್ ಇಲ್ಲೇ ಇದ್ದಾರೆ. ಏನು ರೇಟಿಗೆ ಸೇಲ್ ಮಾಡ್ತಾರೆ, ಗಾಡಿ ಎಷ್ಟು ರನ್ ಆಗಿದೆ, ಪ್ರತಿಯೊಂದು ಓನರ್ ತಿಳ್ಕೊಳ್ಳೋಣ ಬನ್ನಿ. ಸರ್, ನಿಮ್ಮ ಹೆಸರು? ಪುನೀತ್ ಕುಮಾರ್ ಅಂತ ಸರ್. ನಿಮ್ಮ ಹೆಸರಿದೆ, ಬೇರೆ ಹೆಸರಿದೆಯಾ? ನಮ್ಮ ತಾಯಿ ಹೆಸರಲ್ಲಿ. ನಿಮ್ಮ ತಾಯಿ ಹೆಸರಿದೆ, ಬಟ್ ನೀವೇ ರನ್ ಮಾಡ್ತಾರದಾ? ಹೌದು ಸರ್. ಸೆಕೆಂಡ್ ಓನರ್ ನೀವು ಗಾಡಿ? ಹೌದು ಸರ್. ಮಾಡಲ್ ಎಷ್ಟು ಗಾಡಿ ಇದು? 2017 2017. ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 1,60,000 ಹೊಡಿದೆ. ಹೌದು. ಮತ್ತೆ ಬಾಡಿ ಪೇಂಟ್ ಆಗಿರೋದು, ಆಕ್ಸಿಡೆಂಟ್ ಆಗಿರೋದು ಆ ಥರ ಏನಿಲ್ಲ ಸರ್. ಎಲ್ಲ ಒರಿಜಿನಲ್ ಕಂಡೀಷನ್ ಇದೆ. ಹೌದು ಸರ್. ಇದೇನೋ ಚೇಂಜ್ ಆಗಿತ್ತು ಅಂದ್ರೆ ಎದಕ್ಕೆ ಚೇಂಜ್ ಮಾಡಿದ್ದೆ? ಬಂಪರ್ ಒಂದು ಚೇಂಜ್ ಮಾಡಿದ್ದೀನಿ ಸರ್. ಏನು ಕಾರಣ ಚೇಂಜ್ ಮಾಡಿಸಿದ್ದು? ಅದು ಫುಲ್ಲು ಸ್ವಲ್ಪ ಕ್ರ್ಯಾಚಸ್ ಆಗಿತ್ತೆ ಅಂದ್ಬಿಟ್ಟು ಚೇಂಜ್ ಮಾಡಿಸಿದೆ. ಬಟ್ ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, ಲ್ಯಾಪ್ಸ್ ಆಗಿದೆ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. ಇನ್ನೆಲ್ಲ ರನ್ನಿಂಗ್ ಇದೆ. ಎಫ್ಸಿನೂ ರನ್ನಿಂಗ್ ಇದೆ. ಎಫ್ಸಿ ರನ್ನಿಂಗ್ ಇದೆ, ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ. ನೀವೇ ರನ್ನಿಂಗ್ ಮಾಡಿಸ್ಕೊಡ್ತಾರೆ, ನೆಕ್ಸ್ಟ್ ಕಸ್ಟಮರ್ ತಗೊಂಡ್ರೆ ರನ್ನಿಂಗ್ ಮಾಡಿಸ್ಕೋಬೇಕು. ಅವರೇ ಮಾಡಿಸ್ಕೊತೀನಿ ಅಂದ್ರೆ ಮಾಡಿಸ್ಕೊಳ್ಳಿಲ್ಲ ನಾವೇ ಮಾಡಿಸ್ಕೊಡ್ತೀವಿ. ಆಪ್ಷನ್ ಕೊಡ್ತೀರಾ? ಹೌದು ಸರ್. ಇಂಜಿನ್ ಏನು ಪ್ರಾಬ್ಲಮ್ ಇದೆಯಾ? ಏನೂ ಇಲ್ಲ ಸರ್. ಎಲ್ಲ ಶೋರೂಮ್ ಹಿಸ್ಟ್ರಿ ಸಿಗುತ್ತಾ, ಸಿಗಲ್ವಾ ಗಾಡಿಗೆ? ಶೋರೂಮ್ ಇಷ್ಟ ಇಲ್ಲ ಸರ್. ಇಲ್ಲ, ಎಲ್ಲ ಆಚೆ ಮಾಡಿಸಿದ್ರೆ. ಏನಕ್ಕೆ ಆಚೆ ಮಾಡಿಸಿದ ಕಾರಣ? ಅಂದ್ರೆ ಅವರು ಮುಂಚೆ ಆಚೆನೆ ಮಾಡಿಸ್ತಿದ್ರು ಸರ್. ಈಗ ನಾವು ತಿರ್ಗಾ ರಿಪೀಟ್ ಇದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಇದ್ರಲ್ಲಿ. ಆಕ್ಚುಲಿ ಸೆಕೆಂಡ್ ಓನರ್. ಹೌದು. ಮುಂಚೆದ್ದು ಓನರ್ ಆಚೆ ಮಾಡಿಸಿದ್ರೆ ನೀವು ಅದಕ್ಕೆ ಆಚೆ ಕಂಟಿನ್ಯೂ ಮಾಡಿ? ಇಲ್ಲ, ಮುಂಚೆ ಓನರು ನಾವೇ, ಅಂದ್ರೆ ನಮ್ಮ ತಾಯಿಯವ್ರ ಹೆಸರು ಮಾಡಿಸಿವಿ. ಓಹ್, ಆ ಥರ. ಬಟ್ ಕಂಡೀಷನ್ ಏನು ಓಕೆ, ಏನು ತೊಂದರೆ ಇಲ್ಲಲ್ಲ? ಇಲ್ಲ ಸರ್. ಸೆಕೆಂಡ್ ಓನರ್ ನೀವು ಗಾಡಿ? ಹೌದು ಸರ್. ನೀವು ಈಗ ನಿಮ್ಮ ಹೆಸರು ಮಾಡಿಸ್ಕೊಂಡ್ಬಿಟ್ಟು ಎಷ್ಟು ದಿನ ಆಯಿತು? ಈಗ ರೀಸೆಂಟಾಗಿ ಒಂದು 3-4 ತಿಂಗಳಾಗಿರ್ಬೋದು ಸರ್. ಹೌದಾ? ಮತ್ತೀಗ ಮಾಡಿಸ್ಕೊಂಬಿಟ್ಟು ಯಾಕೆ ಕೊಡ್ತಾರೆ, ಕಾರಣ ಏನು? ಅಂದ್ರೆ ನಾವು ಸ್ವಲ್ಪ ಊರ್ ಕಡೆ ಹೋಗ್ತಾ ಇದೀವಿ, ಪ್ರಾಬ್ಲಮ್ ಇದೆ, ಅದಕ್ಕೆ ಸೇಲ್ ಮಾಡ್ತಾ ಇದ್ದೀರಾ? ಈಗ ಈ ಗಾಡಿ ಮೇಲೆ ಲೋನು ಆ ಥರ ಏನಿದೆಯಾ? ಏನಿಲ್ಲ ಸರ್, ಫುಲ್ ಕ್ಯಾಶಲ್ಲಿ ಲೋನ್ ಗಿಡದು. ಮತ್ತೆ ಗಾಡಿ ಮೇಲೆ ಕೇಸು ಫೈನು ಆ ಥರ ಏನಿದೆ ಆಟೋದಲ್ಲಿ? ಏನೇ ಇದ್ರು ಕ್ಲಿಯರ್ ಮಾಡ್ಕೊಡ್ತೀರಾ? ನೆಕ್ಸ್ಟ್ ಕಸ್ಟಮರ್ಗೆ ಯಾವುದೇ ರೀತಿ ತೊಂದರೆ ಆಗಲಿ? ಏನಿಲ್ಲ ಸರ್. ನೋಡ್ತಾ ಇರ್ಬೇಕಾದ್ರೆ ಬಾಡಿ ಕಂಡೀಷನ್ ಎಲ್ಲ ನೀಟಾಗಿದೆ, ವೆಲ್ ಮೇಂಟೈನ್ ಆಗಿದೆ ಗಾಡಿ ಮಾತ್ರ. ನಿಮ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಎಲ್ಲ ಏನು ಎಲ್ಲಿ ಕ್ರ್ಯಾಶ್ ಇಲ್ಲ, ಡೆನ್ಸ್ಟ್ ಇಲ್ಲ, ರೀಪೇಂಟನ್ ಆಗಿಲ್ಲ, ಕಂಡೀಷನ್ ಓಕೆ ಇದೆ. ಡೈರೆಕ್ಟಾಗಿ ನಮ್ಮ ಹತ್ರ ಬಂದು ಈ ಗಾಡಿ ಚೆಕ್ ಮಾಡಿ ತೊಗೊಂಡು ಹೋಗ್ಬೋದು. ಸರ್, ಈ ಗಾಡಿಗೆ ಏನು ಕೋಟ್ ಮಾಡ್ತೀರಾ? ಸರ್ 450 ಹೇಳ್ತಾ ಇದ್ದೀನಿ. 450 ಫೈನಲ್ ಅಂದ್ರೆ ಎಲ್ಲಿ ಗಂಟೆ ಬಿಡ್ತೀರಾ? ಒಂದು 20-30 ಬಿಡ್ತೀನಿ ಸರ್. ಕಡಿಮೆ ಆಗುತ್ತಾ? ಡೈರೆಕ್ಟ್ ವೀಕ್ಷಕ ನಮ್ಮ ಕಡೆ ಬಂದು ಕಡಿಮೆ ಮಾಡ್ಕೊಡ್ತೀನಿ ಸರ್. ನೋಡ್ತಾರೆ ವೀಕ್ಷಕರೇ, 450 ಹೇಳ್ತಾರೆ. ಡೈರೆಕ್ಟ್ ನೀವು ನಮ್ಮ ಕಡೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ, ಕಡಿಮೆ ಮಾಡಿಸ್ಕೊಡ್ತೀನಿ. ಡೈರೆಕ್ಟ್ ಅವ್ರನ್ನೂ ಕರೆಸ್ತೀನಿ, ನಿಮ್ಮನ್ನು ಕರೆಸ್ತೀನಿ, ಮಾತಾಡಿಸ್ಬಿಟ್ಟು ನಿಮ್ಗೆ ಓಕೆ ಮಾಡಿ ನಾನು ಕಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ಕಂಡೀಷನ್ ಚೆನ್ನಾಗಿದೆ, ನಾವೆಲ್ಲ ಚೆಕ್ ಮಾಡಿದ್ದೀನಿ. ಸರ್, ಈ ಗಾಡಿಯಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿಸಿದ್ರಾ? ಇದೆ ಸರ್, ಊಫರ್ ಅಂತ ಸ್ಪೀಕರ್ಗಳಿದೆ, ಟಿವಿ ಇದೆ ಸರ್. ಅದೇನು ಬಿಚ್ಕೊಳ್ಳೋದು ಹಂಗೆ ಕೊಡೋದಿಲ್ಲ? ಹಂಗೆ ಕೊಡ್ತೀವಿ. ಯಾಜ್ ಇಟ್ ಈಸ್. ಇವಾಗ ಗಾಡಿ ನಮ್ಮ ಕಡೆ ಹೆಂಗೆ ತೊಗೊಂಡ್ರೆ ಹಂಗೆ ಕೊಡ್ತೀವಿ ಕಸ್ಟಮರ್. ಇದರಲ್ಲಿ ಮತ್ತೆ ಸಿಸ್ಟಮ್ ಅಥವಾ ಬಿಚ್ಕೊಂಡೆ ಕೊಡಲ್ಲ, ಆಲ್ಮೋಸ್ಟ್ ಎಲ್ಲ ಹಂಗೆ ಕೊಡ್ತೀರಾ? ಇಂಜನ್ ಸಹ ಸ್ಟಾರ್ಟ್ ಮಾಡಿ ತೋರಿಸ್ಕೊಡ್ತೀನಿ. ಕಂಡೀಷನ್ ಅಲ್ಲಿ ಚೆನ್ನಾಗಿದೆ ಗಾಡಿ, ಏನು ತೊಂದರೆ ಏನಿಲ್ಲ. ಈ ಒಳಗಡೆ ಬೇಕಾದ್ರೆ ನೋಡ್ಕೋಬೋದು, ಎಲ್ಲ ನೀಟ್ ಇದೆ. ಆಲ್ಮೋಸ್ಟ್ ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ, ಒಂದ್ಸಲ ನೋಡ್ಕೊಂಬಿಡಿ. ಕಂಡೀಷನ್ ಓಕೆ ಇದೆ, ಏನು ತೊಂದರೆ ಇಲ್ಲ. ಬಂದು ನೀವು ಒಂದು ಕಡೆ ಯಾರನ್ನ ಒಬ್ಬರು ಮೆಕ್ಯಾನಿಕ್ ಇದ್ದರೆ ಕರ್ಕೊಂಬಂದು ಚೆಕ್ ಮಾಡಿ ತೊಗೊಂಡು ಹೋಗ್ಬೋದು, ಆ ಥರ ಏನಿಲ್ಲ. ಅಲ್ಲೇ ಆಪ್ಷನ್ಸ್ ಕೊಡ್ತೀವಿ. ಈ ಗಾಡಿ ನೋಡ್ಬೇಕು, ನೀವು ಬರಬೇಕಾಗಿರೋದು ತುಮಕೂರು ರೋಡ್. ನೋಡ್ತಾ ಇರ್ಬೋದು, ಆಂಜನೇಯ ದೇವಸ್ಥಾನ ಟೆಂಪಲ್ ಇದೆ. ಆ ಟೆಂಪಲ್ ಪಕ್ಕದಲ್ಲೇ ನಾವು ಯಾವಾಗಲೂ ನಿಮ್ಗೆ ಸಿಗ್ತೀವಿ. ಬಂದು ಲೊಕೇಟ್ ಮಾಡ್ಕೊಂಬಂದು ಈ ಗಾಡಿ ನೋಡ್ಬೋದು. ನಿಮಗೆ ಫೈನಲ್ ಆಗಿ ಒಂದು ಸರ್, ಫೈನಲ್ ಎಷ್ಟಾಗುತ್ತೆ? ಫೈನಲ್ ಅಂದರೆ ಒಂದು 430 ಮಾಡ್ಕೊಡ್ತೀವಿ. 430 ಆಗುತ್ತಾ? ನೋಡ್ತಾ ಇರ್ಬೋದು, ಓನರ್ ಇಲ್ಲೇ ಇದ್ದಾರೆ. ಫೈನಲ್ ಒಂದು 430 ಆಗುತ್ತೆ. ಬಂದು ನೀವು ಚೆಕ್ ಮಾಡಿ, ಇನ್ನೂ ಕಡಿಮೆ ಆಗುತ್ತೆ. ಡೈರೆಕ್ಟ್ ಬಂದು ಮಾತಾಡಿದ್ರೆ ನಿಮ್ಮನ್ನ ಅವ್ರನ್ನ ಕೂಡಿಸ್ಬಿಟ್ಟು ವ್ಯಾಪಾರ ಮಾಡಿಸ್ತೀವಿ.
ನಿಮ್ಗೆ ಓಕೆ ಆದಮೇಲೆ ಬೇಕಾದ್ರೆ ಚೆಕ್ ಮಾಡಿ ತೊಗೊಂಡು ಹೋಗ್ಬೋದು. ಆ ಥರ ಏನಿಲ್ಲ, ಎಲ್ಲ ಆಪ್ಷನ್ಸ್ ಕೊಡ್ತೀವಿ ಚೆಕ್ ಮಾಡೋಕ್ಕೆ. ನೀವು ಎಲ್ಲರೂ ಮೆಕ್ಯಾನಿಕ್ ಕರ್ಕೊಂಡೋಗಿ ತೋರಿಸ್ಬೋದು, ಇಲ್ಲ ಶೋರೂಮ್ಗೆ ತಗೊಂಡೋಗಿ ಗಾಡಿ ತೋರಿಸ್ಬೋದು, ಏನು ತೊಂದರೆ ಇಲ್ಲ. ಎಲ್ಲ ಆಪ್ಷನ್ಸ್ ಕೊಡ್ತೀವಿ, ಬನ್ನಿ. ಈ ಗಾಡಿ ಬೇಕಿದ್ರೆ ಆದಷ್ಟು ಬೇಗ ನಿಮಗೆ ವಿಡಿಯೋ ಕಾಲ್ ನಂಬರ್ ಕೊಟ್ಟಿದ್ದೀನಿ, ನಾನು ಒಬ್ಬರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಗಾಡಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ. ನೀವು ಬೇಕಂದರೆ ಎಕ್ಸಾಕ್ಟ್ ಲೊಕೇಶನ್ ಬೇಕಾದ್ರೆ ಕಳಿಸ್ಕೊಡ್ತೀನಿ, ಡೈರೆಕ್ಟಾಗಿ ಬಂದು ಈ ಗಾಡಿ ಚೆಕ್ ಮಾಡಿ ತೊಗೊಂಡು ಹೋಗ್ಬೋದು. ಥ್ಯಾಂಕ್ ಯು ಸರ್, ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡೋದಕ್ಕೆ. ವೀಕ್ಷಕರೇ, ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ರಿಲೇಷನ್ ಯಾರನ್ನ ಹೊಸದಾಗಿ ಒಂದು ಕಾರ್ ತೊಗೋಬೇಕಂತ ಪ್ಲಾನಿಂಗ್ ಇರ್ತಾರೆ, ಅಂಥವ್ರಿಗೆ ವಿಡಿಯೋನ ತಪ್ಪದೆ ಶೇರ್ ಮಾಡಿ, ಅವ್ರಿಗೆ ಯೂಸ್ ಆಗುತ್ತೆ, ಈ ಗಾಡಿ ತೊಗೊಂತಾರೆ. ನಿಮ್ಮ ಗಾಡಿ ಇದೇ ರೀತಿ ಸೇಲಿಗಿದ್ರೆ ಡೈರೆಕ್ಟಾಗಿ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ಬಂದು ಈ ಥರ ವಿಡಿಯೋ ಮಾಡಿಸ್ಕೊಂಡು ನಿಮ್ಮ ಗಾಡಿನ ಸೇಲ್ ಮಾಡಿಸ್ಕೊಡ್ತೀವಿ. ಒಂದು ಒಳ್ಳೆ ರೇಟಿಗೆ ನಿಮ್ಮ ಗಾಡಿ ಸೇಲ್ ಮಾಡಿಸ್ಕೊಡ್ತೀವಿ. ನಿಮ್ಮ ಗಾಡಿ ಸೇಲಿಗಿದ್ರೆ ಡೈರೆಕ್ಟ್ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ವಿಡಿಯೋ ಕಾಲ್ ನಂಬರ್ ಕೊಟ್ಟಿರ್ತೀನಿ, ನಾನು ಒಬ್ಬರಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲಿ ಬರಬೇಕು, ಏನು ಮಾಡ್ಬೇಕಂತ ನಿಮ್ಗೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಬಂದು ನಿಮ್ಮ ಗಾಡಿ ಬೆಸ್ಟ್ ಪ್ರೈಸ್ ನಿಮ್ಗೆ ಏನಿದೆ ರೇಟಿಗೆ ಆ ರೇಟಿಗೆ ಸೇಲ್ ಮಾಡಿಸ್ಕೊಡ್ತೀನಿ. ಈ ವಿಡಿಯೋ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ. ಎಕ್ಸ್ಪೆಷಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ನಿಮ್ಮ ರಿಲೇಷನಲ್ಲಿ ಯಾರನ್ನ ಹೊಸದಾಗಿ ಕಾರ್ ತೊಗೋಬೇಕು, ಸೆಕೆಂಡ್ ಹ್ಯಾಂಡ್ಸ್ ಅಂತ ಪ್ಲಾನಿಂಗಲ್ಲಿದ್ದಾರೋ ಅಂಥವ್ರಿಗೆ ವಿಡಿಯೋ ತಪ್ಪದೆ ಶೇರ್ ಮಾಡಿ. ಇದೇ ರೀತಿ ಒಳ್ಳೆ ಮಾಹಿತಿಗಾಗಿ ನೀವು ನಮ್ಮೊಂದು NBN ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ಲ ಹಾಲ್ಸ್ ಮಾಡ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಮುಂದೆ ಸಿಗ್ತೀನಿ. ಧನ್ಯವಾದಗಳು.